ನೋಡಿ ಸೆವೆಂತ್ ಒನ್ ಏನ್ ಕೊಟ್ಟಿದ್ದಾರೆ. ಟೂ ರೇಲ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಈಕ್ವೇಶನ್ಸ್ ಎಕ್ಸ್ ಪ್ಲಸ್ 2y minus 4 is equals to 0 and 2x plus 4y minus 12 is equals to 0. Will the rails cross each other ಅಂತ ಕೇಳಿದ್ದಾರೆ. ಓಕೆ, ನೋಡಿ ಆಲ್ರೆಡಿ ಈಕ್ವೇಶನ್ಸ್ ಕೊಟ್ಬಿಟ್ಟಿದ್ದಾರೆ, ಅವು ರೇಲ್ಸ್ ಕ್ರಾಸ್ ಆಗ್ತಾವ ಅಂತ ಕೇಳಿದ್ದಾರೆ. ಸೊ ನೋಡೋಣ ಯಾವ ರೀತಿ ಮಾಡಬೇಕು ಅಂದ್ರೆ, ಏನ್ ಕೊಟ್ಟಿದ್ದಾರೆ ಈಕ್ವೇಶನ್, ಎಕ್ಸ್ ಪ್ಲಸ್ 2y ಮೈನಸ್ 4 ಇಸ್ ಈಕ್ವಲ್ಸ್ ಟು 0 ಅಂತ ಒಂದು ಈಕ್ವೇಶನ್ ಇದೆ. 2x ಪ್ಲಸ್ 4y ಮೈನಸ್ 12 ಇಸ್ ಈಕ್ವಲ್ಸ್ ಟು 0 ಅಂತ ಇನ್ನೊಂದು ಈಕ್ವೇಶನ್ ಇದೆ. ಸೊ ನಾವು ಸ್ಟ್ಯಾಂಡರ್ಡ್ ಮಾಡ್ಕೊಳ್ಳೋಣ. ಸೊ ಏನಂತ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ಸ್ ಟು 4 ಹಾಕೋಣ. ಈ ಮೈನಸ್ 4ನ ಈಕ್ವಲ್ಸ್ ಟು ಈ ಕಡೆ ತಗೊಂಡೋಗ್ತೀನಿ ಅಷ್ಟೇ. ಇದನ್ನು ಅಷ್ಟೇ ಮಾಡ್ತೀನಿ. 2x ಪ್ಲಸ್ 4y ಇಸ್ ಈಕ್ವಲ್ಸ್ ಟು ಈ ಮೈನಸ್ 12 ಈಕ್ವಲ್ಸ್ ಟು ಈ ಕಡೆ ತಗೊಂಡ್ರೆ ಪ್ಲಸ್ 12 ಆಯ್ತು. ಈಗ ಇದನ್ನ ಈಕ್ವೇಶನ್ 1 ಅಂತ ಇಟ್ಕೊಳ್ಳೋಣ, ಇದನ್ನ ಈಕ್ವೇಶನ್ 2 ಅಂತ ಇಟ್ಕೊಳ್ಳೋಣ. ಸೊ ನಾವು ಯಾವ ರೀತಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ತೀವಿ ಅದೇ ರೀತಿ ಮಾಡೋಣ. ಟೇಕಿಂಗ್ ಈಕ್ವೇಶನ್ ನಂಬರ್ 1, ಏನ್ ಕೊಟ್ಟಿದ್ದಾರೆ ಈಕ್ವೇಶನ್ ನಂಬರ್ 1, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ಸ್ ಟು 4 ಇದೆ. ನಾವು ಎಕ್ಸ್ ವೇರಿಯಬಲ್ ಅಂತ ಉಳಿಸ್ಕೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಹಾಗೆ ಇಡಿ, ಈ 2y ನ ಈಕ್ವಲ್ಸ್ ಟು ಈ ಕಡೆ ಕಳಿಸಿ. ಸೊ ಏನಾಗುತ್ತೆ, ಮೈನಸ್ 2y. ಇದನ್ನ ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಈಗ ಪುಟ್ x is equals to 4 minus 2y in equation number 2 ಅಲ್ವಾ. ಸೊ ಈಕ್ವೇಶನ್ ನಂಬರ್ 2 ಏನಿದೆ, 2x plus 4y is equals to 12 ಇದೆ. ಸೊ ನಾವು x ಪ್ಲೇಸ್ ಅಲ್ಲಿ ಈ ವ್ಯಾಲ್ಯೂನ ಪುಟ್ ಮಾಡೋಣ. ಸೊ 2 into 4 minus 2y plus 4y is equals to 12. ಓಕೆ, ಈಗ ಮಲ್ಟಿಪ್ಲೈ ಮಾಡಿ. 2 4s are 8 ಮೈನಸ್ ಹಾಗೆ ಇಡಿ, 2 2s are 4y ಪ್ಲಸ್ 4y ಇಸ್ ಈಕ್ವಲ್ಸ್ ಟು 12. ಓಕೆ, ಇಲ್ಲಿ ನೋಡಿ ಮೈನಸ್ 4y ಇದೆ, ಇಲ್ಲಿ ಪ್ಲಸ್ 4y ಇದೆ. ಸೊ ಏನಾಗುತ್ತೆ, ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿತು ನಮ್ಗೆ, 8 ಇಸ್ ಈಕ್ವಲ್ಸ್ ಟು 12 ಉಳಿತು. ಇಲ್ಲಿ ವೇರಿಯೇಬಲೇ ಇಲ್ಲ, ಆದ್ರೆ ನಂಬರ್ಸ್ ನೋಡಿ 8 ಇಸ್ ಈಕ್ವಲ್ಸ್ ಟು 12 ಅಂತ ಉಳಿದಿದೆ. ಈಕ್ವಲ್ಸ್ ಆಗುತ್ತಾ, ಇಲ್ಲ, 8 ಇಟ್ ಇಸ್ ನಾಟ್ ಈಕ್ವಲ್ಸ್ ಟು 12. ಸೊ ಈ ತರ ಬಂದಾಗ ನಾವೇನಂತ ಹೇಳ್ಬೋದು, ಈಕ್ವೇಶನ್ಸ್ ಡು ನಾಟ್ ಗೆಟ್ ಸೊಲ್ಯೂಷನ್ಸ್, ಈಕ್ವೇಶನ್ಸ್ ಹಾವ್ ನೋ ಸೊಲ್ಯೂಷನ್ಸ್ ಅಂತ. ಓಕೆ, ಸೊ ಅದನ್ನೇ ಹೇಳೋಣ. ಅವ್ರು ಏನ್ ಕ್ವಶನ್ ಕೇಳಿದ್ರೆ, ವಿಲ್ ದ ರೇಲ್ಸ್ ಕ್ರಾಸ್ ಈಚ್ ಅದರ್ ಅಂತ ಕೇಳಿದ್ದಾರೆ. ನೋ, ರೇಲ್ಸ್ ಡು ನಾಟ್ ಕ್ರಾಸ್ ಈಚ್ ಅದರ್. ಓಕೆ, ಸೊ ಅದನ್ನೇ ಬರೆಯೋಣ. Equations have no solutions. Alva? So, therefore, rails do not cross each other. ಇದನ್ನೆಲ್ಲ ವರ್ಕ್ ಕೇಳಿದ್ದು. ಸೊ ದಿಸ್ ಇಸ್ ದ ಆನ್ಸರ್. ಅಂದ್ರೆ ಪ್ಯಾರಲಲ್ ಇದಾವಂತ ಅರ್ಥ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.